ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇದು ಫ್ರೈಡೇ ಈವ್ನಿಂಗ್ ಬ್ಲಾಗ್. ಮಗಳು ಸ್ಕೂಲಿಂದ ಬಂದಿದ್ದ ತಕ್ಷಣ ಏನಾದರೂ ಬೇಕು ಅಂತ ಕೇಳ್ತಾ ಇದ್ಲು. ಹಾಗಾಗಿ ಮೊನ್ನೆ ತಂದಿದ್ದು ಸ್ವಲ್ಪ ಪೈನಾಪಲ್ ಇತ್ತು ಅಂತ ಹೇಳಿ ಅದರಲ್ಲೇ ಜ್ಯೂಸ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡ್ತೀನಿ ನೋಡೋಣ ಬನ್ನಿ. ಸ್ವಲ್ಪ ಪೈನಾಪಲ್, 5 ಸ್ಪೂನ್ ಸಕ್ಕರೆ, 5 ಐಸ್ ಕ್ಯೂಬ್, 2 ಏಲಕ್ಕಿ, 1 ಲೋಟ ಹಾಲು. ಮನೇಲಿ ನೀವೊಂದು ಸಲ ಈ ಥರ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಡೈಜೆಷನ್ ಚೆನ್ನಾಗಾಗುತ್ತೆ. ಈ ವೆದರಿಗೆ ಕೋಲ್ಡ್ ಎಲ್ಲ ಆಗಲ್ಲ ಮತ್ತು ಗಂಟ್ಲು ನೋವು ಬರೋದು ಆ ಥರದ್ದೆಲ್ಲ ಏನೂ ಆಗಲ್ಲ. ಐಸ್ ಕ್ಯೂಬ್ ಹಾಕಿರ್ತೀವಲ್ಲ. ನನ್ನ ಮಗಳು ಏನು ಹೇಳ್ತಾಳೆ ನೋಡಿ. ಹೇಗಿದೆ ಗಾನ? ಇಷ್ಟ ಆಯಿತಾ? ಅವಳಿಗೆ ಈ ಥರದ್ದೆಲ್ಲ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ. 1-2-3 ರೀಲ್ಸ್ ಮಾಡಿಕೊಂಡು ಮತ್ತು ಸಂಜೆ ಆಯ್ತು ಅಂತ ಹೇಳಿ ಪೂಜೆ ಮಾಡೋಣ ಅಂತ ಬಂದ್ವಿ. ಆ್ಯಕ್ಚುಲಿ ಬೆಳಗ್ಗೆ ಹೊತ್ತು ನಾನು ಪೂಜೆ ಮಾಡ್ತೀನಿ. ದಿನಾಗಲೂ ಸಂಜೆ ಟೈಮ್ ಹಾಲು ಪೂಜೆ ಮಾಡ್ತಾಳೆ. ತುಂಬ ಭಕ್ತಿಯಿಂದ ಪೂಜೆ ಮಾಡ್ತಾಳೆ. ಮಕ್ಕಳಿಗೆ ಈ ಥರದ್ದೆಲ್ಲ ಅಭ್ಯಾಸ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಅದರಲ್ಲೂ ಹೆಣ್ಮಕ್ಳು ಈ ಥರದ್ದೆಲ್ಲ ಅಭ್ಯಾಸ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಥ್ಯಾಂಕ್ ಯು.